ಮೊದಲ ಸಂಪುಟದಲ್ಲಿ ಈಗ ಖಾತೆಗಾಗಿ ಸಚಿವರ ಅಸಮಾಧಾನ ನಿಮಗೆ ಗೊತ್ತೇ ಇದೆ. ಈ ನಡುವೆ ಎರಡನೇ ಪಟ್ಟಿ ರಚನೆಗೆ ಈಗ ಕಸರತ್ತು. ಇನ್ನೊಂದು 20 ಸ್ಥಾನ ಇದೆಯಲ್ಲ, ತುಂಬ್ಕೋಬೇಕಲ್ಲ. ಎರಡನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಕೆಲವರಿಗಷ್ಟೇ ಸ್ಥಾನನ, ಯಾಕೆಂದರೆ ಮೊದಲನೇ ಪಟ್ಟಿಯಲ್ಲಿ ಎಲ್ರಿಗೂ ಕೊಟ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಜಮೀರ್ ಅಹಮದ್ ಅವ್ರಿಗೆ ಏನು ಮಾಡ್ತಾರೆ, ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು ಹೈಕಮಾಂಡ್ ನಿರ್ಧಾರ. ಅದು ರಾಹುಲ್ ಫೈನಲ್ ಕಾಲ್ ಅಷ್ಟೇ ಅಂತಿಮ. ರಾಹುಲ್ ಗಾಂಧಿ ಅವ್ರು ಏನು ನಿರ್ಧಾರ ತಗೋತಾರೆ, ಅದೇನೋ ಒಂದು ಆಡಿಯೋ ಬಂತು ಜಮೀರ್ ಅಹಮದ್ ಅವ್ರದ್ದು, ಅದು ಹೈಕಮಾಂಡ್ ಗಮನಕ್ಕೂ ಹೋಯಿತು. ಸೊ ಹಾಗಾಗಿ ಆ ವಿಚಾರದಲ್ಲಿ, ಜಮೀರ್ ಅಹಮದ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಸಂಪುಟಕ್ಕೆ ಇವರು ಬೇಡವೇ ಬೇಡ ಅಂತಾರ. ಹಂಗೆ ಮಾಡೋಕ್ಕಾಗುತ್ತಾ? ಆಗಲ್ಲ. ತೀರಾ ಕ್ರಮ ತಗೊಳ್ಳೋಕ್ಕೂ ಆಗಲ್ಲ ಅವ್ರ ವಿರುದ್ಧ. ಸೊ ಏನಾಗುತ್ತೆ ಅಂತಕ್ಕಂಥದ್ದೇ ಪ್ರಶ್ನೆ. ಇವಾಗ ಎರಡನೇ ಪಟ್ಟಿ ಇವಾಗ ರೆಡಿ ಆಗಬೇಕು. ಸಂಪುಟಕ್ಕೆ ಯಾರನ್ನು ತಗೋತಾರೆ ಅಂತಂದ್ಬಿಟ್ಟು ದೊಡ್ಡ ಪ್ರಶ್ನೆ ಇದೆ. ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು ಅನ್ನೋದಾದರೆ ಅವ್ರ ನಿರ್ಧಾರನೇ ಅಂತಿಮ. ಖಾತೆಯನ್ನೇ ಹೈಕಮಾಂಡ್ ಹಂಚಿಕೆ ಮಾಡ್ತಾ ಇದೆ ಅಂದಮೇಲೆ ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋದು ಅವ್ರದ್ದೇ ತೀರ್ಮಾನ ತಾನೇ ಅಲ್ಟಿಮೇಟ್ಲಿ. ಹಾಗಾಗಿ ಅವ್ರ ನಡೆ ಕುತೂಹಲ. ಕೆಲವ್ರಿಗಂತೂ ಈಗ ಜಮೀರ್ ಸಿದ್ದರಾಮಯ್ಯನವರ ಆಪ್ತ. ಈಗ ಸಿದ್ದರಾಮಯ್ಯನವರು ಜಮೀರ್ ಅವರ ಹಿತ ಕಾಯ್ತಾರಾ? ಅವ್ರನ್ನ ಸಂಪುಟಕ್ಕೆ ತರುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿ ಆಗ್ತಾರಾ ಇಲ್ವಾ? ಇದೇ ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು. ನೋಡೋಣ. ಇದೇ ಬಗೆಹರಿದಿಲ್ಲ ರಾಮಲಿಂಗಾರೆಡ್ಡಿ ಅವ್ರದ್ದು. ಹಾಗಾಗಿ ಅದನ್ನು ಬಗೆಹರಿಸ್ಕೊಂಡು ಎರಡನೇ ಪಟ್ಟಿ ಕಡೆ ಗಮನ ಹರಿಸಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ನೋಡಿ. ಎರಡನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಸಂಪುಟದ ಕೆಲವರಿಗಷ್ಟೇ ಆದ್ಯತೆ. ಹೌದು, ಕೆಲವರಿಗಷ್ಟೇ ಕೊಡೋದು. ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನನೇ ಅಂತಿಮ. ಅವ್ರನ್ನ ತಗೊಳ್ಳೋದು ಬಿಡೋದು ಎಲ್ಲ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ಸದ್ಯ ಜಮೀರ್ ವಿಚಾರದಲ್ಲಿ ಹೈಕಮಾಂಡ್ ಗೊಂದಲದಲ್ಲಿದೆ. ತಗೋಬೇಕಾ ಬೇಡವಾ ಅಂತ. ಇನ್ನು ಸಂಪುಟ ಸೇರೋದಕ್ಕೆ DKಶ ಬಣ್ಣದ ಶಾಸಕರು ಕಾಯ್ಕೊಂಡು ಕೂತಿದ್ದಾರೆ. ಸುಮಾರು ಜನ ಮಂತ್ರಿ ಆಗಬೇಕು ಅಂತ. ಸೊ ಹಾಗಾಗಿ ಅವರಲ್ಲಿ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ. ಅದಕ್ಕೆ ಹೇಳಿದ್ದು ನಾನು, ಇದು ಸರ್ಕಾರ ರಚನೆ ಆದ ಮೇಲೆ ಒಂದು 2 ತಿಂಗಳು ಇಂಥ ಗೊಂದಲದ ಪರಿಸ್ಥಿತಿಗಳು ಮುಂದುವರಿಯುತ್ತೆ. ಸ್ವಲ್ಪ ಅವರಿಗೆ ಉಸಿರಾಡೋದಕ್ಕೆ ಟೈಮ್ ಕೊಡಬೇಕು. ಎಲ್ಲ ಸರಿಪಡಿಸ್ಕೋತಾರೆ. ಯಾವುದೇ ಸರ್ಕಾರ ಬಂದರೂ ಇವೆಲ್ಲ ಸಹಜ, ಹೀಗಾಗುತ್ತೆ. ಹಾಗಾಗಿ ನೋಡೋಣ ಮುಂದಕ್ಕೆ ಇದನ್ನು ಎಷ್ಟರ ಮಟ್ಟಕ್ಕೆ ಸರಿಪಡಿಸ್ಕೋತಾರೆ. ಹೇಳಿದ್ರಲ್ಲ DK ಶಿವಕುಮಾರ್, ಎಲ್ಲ ಸೀನಿಯರ್ಸ್ಗೂ ಅವಕಾಶ ಕೊಟ್ಟಿದ್ದೀವಿ, ಅದ್ಭುತವಾದ ಅಡ್ಮಿನಿಸ್ಟ್ರೇಷನ್ ಕೊಡ್ತೀವಿ ಅಂತಂದ್ಬಿಟ್ಟು.